ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೃಷಿ ಚೌಪಾಲ್ ನೋಡ್ತಿದ್ದೀರಿ ಮತ್ತು ಈ ಬಾರಿ ನಮ್ಮ ಚೌಪಾಲನ್ನು ಬುಲಂದ್ ಶಹರ್ನಲ್ಲಿ ನಡೆಸಲಾಗ್ತಿದೆ. ಬುಲಂದ್ ಶಹರ್ ಅದರ ಮಾಧುರ್ಯಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ರೈತರು ತುಂಬಾ ಶ್ರಮಜೀವಿಗಳು ಮತ್ತು ಅದೇ ಸಮಯದಲ್ಲಿ ಕೆಲವು ಸವಾಲುಗಳು ಇವೆ. ಈಗ ಐಪಿಎಂ ಮೂಲಕ ಆ ಸವಾಲುಗಳಿಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯುವುದು ಅದನ್ನು ನಾವು ಚರ್ಚಿಸಿದ್ದೇವೆ. ಮತ್ತು ಈಗ ಈ ವಿಭಾಗದಲ್ಲಿ ನಮ್ಮೊಂದಿಗೆ ಸೇರ್ತಿರುವ ವಿಶೇಷ ಅತಿಥಿ ಹರಿಯಾಣದ ಫರೀದಾಬಾದ್ನ DPPQsನ ಜಂಟಿ ನಿರ್ದೇಶಕಿ ಡಾಕ್ಟರ್ ಸುನೀತಾ ಪಾಂಡೆ ಅವರನ್ನು ನಿಮಗೆ ಪರಿಚಯಿಸೋಣ. ಚಪ್ಪಾಳಿಯೊಂದಿಗೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ VD ನಿಗಮ್ ಇದ್ದಾರೆ. ಸರ್, ಫರೀದಾಬಾದ್ ಹರಿಯಾಣದ DPPQs ಉಪನಿರ್ದೇಶಕರು, ನಿಮಗೆ ಸ್ವಾಗತ. ಡಾಕ್ಟರ್ ವಂದನಾ ಪಾಂಡೆ ಉಪನಿರ್ದೇಶಕಿ DPPQs ಫರೀದಾಬಾದ್ ಮತ್ತು ಡಾಕ್ಟರ್ ರೇಷು ಸಿಂಗ್ ಪ್ರಭಾರಿ ಅಧಿಕಾರಿ KVK ಬುಲಂದ್ ಶಹರ್. ಈಗ ಎಲ್ಲ ಅತಿಥಿಗಳ ಬಗ್ಗೆ ನೀವು ತಿಳಿದ್ರಿ. ನಾವು ಒಬ್ಬೊಬ್ಬರ ಜೊತೆ ಚರ್ಚೆಯನ್ನು ಪ್ರಾರಂಭಿಸ್ತೇವೆ. ರೈತ ಬಾಂಧವರೇ, ನೀವು ನಿಮ್ಮ ಪ್ರಶ್ನೆಗಳೊಂದಿಗೆ ಸಿದ್ಧರಾಗಿರಿ. ಈಗ ಮೊದಲನೇದಾಗಿ ನಾನು ಸುನೀತಾ ಪಾಂಡೆ ಅವರ ಜೊತೆ ಮಾತನಾಡೋಣ. ನಾವು ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಿದ್ದೇವೆ, NPSS ಬಗ್ಗೆ. ವಿರಾಮದ ಮೊದಲು ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಮತ್ತು ಈ ನಿಗಾ ಹೇಗೆ ಮಾಡಬೇಕು, ಎಷ್ಟು ಸಮಯದವರೆಗೆ ಅದನ್ನು ಹೇಗೆ ಮಾಡಬೇಕು ಮತ್ತು ಇದನ್ನು ಹೇಗೆ ಖಚಿತಪಡಿಸಿಕೊಳ್ಳುವುದು ಅನ್ನುವ ಕುರಿತು ಚರ್ಚಿಸಿದ್ದೇವೆ. ನೋಡಿ, ಅದು ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆ. ಇದರಲ್ಲಿ ಹಲವು ಬಾರಿ ಏನಾಗ್ತಿತ್ತು ಅಂದ್ರೆ, ನಮ್ಮ ರೈತ ಸಹೋದರರು ಅಥವಾ ಸಹೋದರಿಯರು ಹೊಲಕ್ಕೆ ಹೋಗಿ ಯಾವುದೇ ಕೀಟವನ್ನು ನೋಡಿದ್ರೆ ಅವರು ನೇರವಾಗಿ ಕೀಟನಾಶಕ ವ್ಯಾಪಾರಿಯ ಬಳಿ ಹೋಗಿ ಅವರು ನೀಡಿದ ಔಷಧಿ ಬಳಸುತ್ತಾರೆ. ಏಕೆಂದ್ರೆ ಯಾವ ಔಷಧಿಯನ್ನು ಎಷ್ಟು ಬಳಸಬೇಕು, ಎಷ್ಟು ಪ್ರಮಾಣ ಎಂದು ನಿಮಗೆ ತಿಳಿದಿಲ್ಲ. ಆಗ ಅದರಿಂದ ಏನಾಗುತ್ತದೆ ಎಂದರೆ, ನಿಮ್ಮ ಬಳಿ ಆಪ್ ಇದ್ರೆ ನೀವು ಅದನ್ನು ಡೌನ್ಲೋಡ್ ಮಾಡಿದ್ರೆ ಆ ಕೀಟದ ಫೋಟೋ ತೆಗೆದುಕೊಳ್ಳಿ. ಫೋಟೋ ತೆಗೆದ ನಂತರ ಅದು ಯಾವ ಕೀಟ ಎಂದು ನಿಮಗೆ ತಿಳಿಯುತ್ತೆ. ಈ ಆಪ್ ನಲ್ಲಿ ಒಂದು ಮಾಡ್ಯೂಲ್ ಇದೆ, ಕ್ವಾಲಿಟೇಟಿವ್ ಮಾಡ್ಯೂಲ್. ಅದು ಪೂರ್ತಿ ನಿಮಗಾಗಿ, ರೈತ ಬಾಂಧವರಿಗಾಗಿ ಇರೋದು. ಅಂದ್ರೆ ಇದು ರಿಯಲ್ ಟೈಮ್ ಇರುತ್ತೆ? ಹೌದು, ರಿಯಲ್ ಟೈಮ್ ನಲ್ಲಿದೆ. ನೀವು ಅದರಲ್ಲಿ ಹಾಕಿ ಯಾವ ಕೀಟ ಅಂತ ಮತ್ತು ನೀವು ನೋಡಿ ಆ ಕೀಟದ ಪ್ರಮಾಣವನ್ನು, ಅದು ಕಡಿಮೆ, ಮಧ್ಯಮ ಅಥವಾ ತೀವ್ರವಾಗಿದ್ದರೂ ಅದಕ್ಕೆ ಅನುಗುಣವಾಗಿ ನಿಮಗೆ ಸಲಹೆ ಸಿಗುತ್ತದೆ. ಮತ್ತು ಅದರಲ್ಲಿ ದೊಡ್ಡ ವಿಷಯ ಏನೆಂದ್ರೆ, ಅದರಲ್ಲಿ ನೋಂದಾಯಿಸಲಾದ ಯಾವುದೇ ಕೀಟನಾಶಕವನ್ನು ಕೇಂದ್ರ ಕೀಟನಾಶಕ ಮಂಡಳಿ ಮತ್ತು ನೋಂದಣಿ ಸಮಿತಿಯು ಅನುಮೋದಿಸಿದೆ. ಆದ್ದರಿಂದ ನೀವು ಇದನ್ನು ರೆಕಮೆಂಡ್ ಮಾಡಬೇಕು. ಮತ್ತು ನಮ್ಮ ಈ ಆಪ್ ಏನಿದೆ, ಇದು 65 ಬೆಳೆಗಳು ಮತ್ತು 901 ಕೀಟಗಳು ಮತ್ತು ರೋಗಗಳು ಹಾಗೂ 173 ಪೋಷಕಾಂಶಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಮೇಡಮ್, ನೀವು ಹೇಳಿದ ಹಾಗೆ ಇದು ರಿಯಲ್ ಟೈಮ್ ಆಗಿದೆ. ಖಂಡಿತ ನೀವು ಪಿಕ್ಚರ್ ಹಾಕ್ತೀರಿ, ಆಗ ಅದಕ್ಕೆ ಪರಿಹಾರವೂ ಸಿಗುತ್ತೆ. ಹಾಗಾಗಿ ಈ ವ್ಯವಸ್ಥೆ ಏನಿದೆ, ಈ ಪೂರ್ತಿ ಆಪ್ ಏನಿದೆ, ಇದರಲ್ಲಿ ಹೆಚ್ಚಿನ ಸಂಖ್ಯೆ ರೈತರು ಇದಕ್ಕೆ ಸೇರಿದ್ರೆ ಅದು ನಮ್ಮ ಇತರ ಯೋಜನೆಗಳು ಸಹ ಯಾವುದೇ ರೀತಿಯಲ್ಲಿ ಲಿಂಕ್ ಆಗಿದೆಯಾ? ನಾನು ಬೆಳೆ ವಿಮಾ ಯೋಜನೆ ಬಗ್ಗೆ ಮಾತನಾಡ್ತಿದ್ದೀನಿ. ಏಕೆಂದ್ರೆ ಅದರಲ್ಲಿಯೂ ಸಹ ನಾವು ಅನೇಕ ಬಾರಿ ಬೆಳೆಗಳು ರೋಗಗಳಿಂದ ಹಾಳಾಗುವುದನ್ನು ನೋಡ್ತೇವೆ. ಈಗ ಅವುಗಳ ನಡುವೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂಬಂಧವಿದೆ, ಇದನ್ನು ಕೂಡ ರೈತರು ಕೇಳ್ತಾರೆ. ಖಂಡಿತ. ನಮ್ಮ ರೈತರು ಸಹ ಇದರಲ್ಲಿ ಹೇಗೆ ಭಾಗವಹಿಸಬಹುದು ಎಂಬುದನ್ನು ನೋಡಿ. ನೀವು ಹೊಲಕ್ಕೆ ಹೋಗಿ ಹುಳವನ್ನು ನೋಡಿದಾಗ ನೀವು ಅಲ್ಲಿಗೆ ಹೋಗಿ ಅದನ್ನು ಗುಣಾತ್ಮಕ ಮಾದರಿಯಲ್ಲಿ ನಮೂದಿಸುತ್ತೀರಿ. ನಮ್ಮ ತಜ್ಞರು ವೆಬ್ ಪೋರ್ಟಲ್ ಅನ್ನು ನೋಡ್ತಾರೆ. ಹಾಗಾಗಿ ಇಲ್ಲಿ ಈ ಕೀಟದ ದೊಡ್ಡ ಬಾಧೆ ಇದೆ ಎಂದು ಅವರಿಗೆ ತಕ್ಷಣ ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಕೃಷಿ ಅಭಿವೃದ್ಧಿಯ ಅಧಿಕಾರಿಗಳು, ರಾಜ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ CIPMC ಸ್ಕೌಟ್ಗಳು ತಕ್ಷಣ ಹೋಗಿ ಸಲಹೆ ಕೊಡುತ್ತಾರೆ. ಮೊದಲು ಸಲಹೆ ನೀಡಲು 10 ಅಥವಾ 15 ದಿನಗಳು ಬೇಕಾಗುತ್ತಿತ್ತು. ಆದರೆ ಇಂದು ನಮ್ಮ ತಜ್ಞರು ನಿಮಗೆ ತಕ್ಷಣ ಸಲಹೆ ನೀಡುತ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ಈ ಆಪ್ ನ ಮೂಲಕ ರೈತರು ತಮ್ಮ ಸಮಸ್ಯೆಗಳಿಗೆ ರಿಯಲ್ ಟೈಮ್ ಅಲ್ಲಿ ಪರಿಹಾರವನ್ನು ಪಡಿತಾರೆ. ಅಂದ್ರೆ ನೀವು ಯಾವುದನ್ನು ನಮೂದಿಸಿದ್ರೂ ಅದು ನಿಮಗೆ ಸಿಗುತ್ತೆ, ನೀವು ಅದಕ್ಕೂ ಉತ್ತರವನ್ನು ಪಡೆಯುತ್ತೀರಿ. ರೈತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ನಮ್ಮೊಂದಿಗೆ ಕೆಲವು ರೈತರಿದ್ದಾರೆ. ಬುಲಂದ್ ಶಹರ್ನಲ್ಲಿ, ವಿಶೇಷವಾಗಿ ಸಿಯಾನಾ ಬ್ಲಾಕ್ನಲ್ಲಿ 80% ತೋಟಗಾರಿಕೆ. ಮತ್ತೆ ತೋಟದ ಬಗ್ಗೆ ಜನರು ರೆಹಮಾನ್ ಖೇಡದಿಂದ ಇಲ್ಲಿಗೆ ಬರ್ತಾರೆ, ಆದರೆ ಅವರಿಗೆ ಸರಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಜನರನ್ನ ಭೇಟಿ ಮಾಡ್ತಾರೆ, ಆದರೆ ಇಲ್ಲಿ ಬಹಳ ಜನರಿದ್ದಾರೆ. ನಾವು ಹೇಳೋದು ತೋಟಗಳ ಬಗ್ಗೆ, ಏನು ರೋಗಗಳಿವೆ, ಅವುಗಳಿಂದ ಹೇಗೆ ಪಾರಾಗೋದು ಅಂತ ಹೇಳಿ. ನೋಡಿ, ನಾನು ನಿಮಗೆ ಹೇಳಲು ಏನು ಬಯಸ್ತೀನಿ ಅಂದರೆ, ಈ ಫ್ರೂಟ್ ಫ್ಲೈ ಅಂತ ಏನು ಕರೆಯಲ್ಪಡ್ತೀವಿ, ಈ ಹಣ್ಣಿನ ನೊಣದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇದರ ಹಿಂದೆ ಕೆಲವು ಕಾರಣಗಳಿವೆ. ಎಲ್ಲ ತಜ್ಞರು ಹೇಳುವಂತೆ ಇದನ್ನು ನಿಯಂತ್ರಿಸೋಕ್ಕೆ ನಾವು ಬಳಸ್ತಿರುವ ರಾಸಾಯನಿಕಗಳ ಪ್ರಮಾಣವನ್ನು ವಿಪರೀತವಾಗಿ ಹೆಚ್ಚಿಸ್ತಿದ್ದೇವೆ ಮತ್ತು ಅದು ತನ್ನ ಪ್ರತಿರೋಧವನ್ನು ಬೆಳೆಸಿಕೊಳ್ತಾ ಇದೆ. ಇದರಿಂದಾಗಿ ನಾವು ಅದನ್ನು ನಿಯಂತ್ರಿಸೋದು ಸಹ ತುಂಬ ಕಷ್ಟ ಆಗ್ತಾ ಇದೆ. ಇಂದಿನ ಕಾಲವನ್ನು ನೋಡಿದರೆ ನಮ್ಮ ಮಾವಿನ ಹಣ್ಣುಗಳನ್ನು ಅನೇಕ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೇವೆ. ಹೌದು, ರಫ್ತು ಮಾಡಲಾಗ್ತಾ ಇದೆ. ಆದರೆ ಹಣ್ಣಿನ ನೊಣಗಳ ಭ್ರೂಣಗಳು ಅಥವಾ ಅವುಗಳ ಹುಳುಗಳು ಅವುಗಳೊಳಗೆ ಗೋಚರಿಸ್ತವೆ. ಇದರಿಂದಾಗಿ ನಮ್ಮ ಮಾವಿನ ಹಣ್ಣುಗಳು ಅಲ್ಲಿ ತಿರಸ್ಕರಿಸಲ್ಪಡ್ತಾ ಇದೆ ಮತ್ತು ನಮ್ಮ ಈ ಅಂತಾರಾಷ್ಟ್ರೀಯ ಇಮೇಜ್ ಹಾಳಾಗ್ತಾ ಇದೆ. ಈ ಅಂತಾರಾಷ್ಟ್ರೀಯ ದೃಷ್ಟಿಕೋನದಿಂದ ನೋಡ್ತಿದ್ರೆ ನಮ್ಮ ಈ ಭಾರತದ ಚಿತ್ರಣವೂ ಸಹ ಹಾಳಾಗುತ್ತೆ. ನಾನು ಹೇಳೋದೇನೆಂದರೆ, ಮಾವಿನ ಮೇಲೆ ದಾಳಿ ಮಾಡುವ ಹಣ್ಣಿನ ನೊಣವನ್ನು ನಿಯಂತ್ರಿಸೋದಕ್ಕೆ ರಾಸಾಯನಿಕದ ಒಂದು ಅನುಪಾತ ಇದೆ. ಅದರಲ್ಲಿ 60 ಮಿಲಿ ಇಥೈಲ್ ಆಲ್ಕೋಹಾಲ್ ಒಳ್ಳೆಯದು. ನಂತರ ಮೀಥೈಲ್ ಯುಜೆನಾಲ್ 40 ಮಿಲಿ ಮತ್ತು 20 ಮಿಲಿ
ಮೆಲಾಲಾಥಿಯನ್ ಅಂದರೆ ನೀವು 6:4:2 ಮಿಲಿ ಅನುಪಾತವನ್ನು ಮಾಡಬೇಕು. ಈ ಔಷಧಿಗಳು ನಿಮಗೆ ಮಾರುಕಟ್ಟೆಯಿಂದಲೂ ಸಹ ಲಭ್ಯವಿರುತ್ತದೆ. ಈ ರಾಸಾಯನಿಕಗಳನ್ನು ಮಾರಾಟ ಮಾಡುವ ಯಾವುದೇ ಸೈಂಟಿಫಿಕ್ ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ನೀವು 120 ಮಿಲಿ ದ್ರಾವಣವನ್ನು ತಯಾರಿಸಿದರೆ ನೀವು ಅದರಲ್ಲಿ ಸುಮಾರು 30 ಲೇಯರ್ ತಯಾರಿಸಬಹುದು. ಮತ್ತು ಅದನ್ನು ತಯಾರಿಸುವ ವಿಧಾನಗಳು ಯಾವುದೇ ಮರದ ಬ್ಲಾಕ್ ಅಥವಾ ಹತ್ತಿ ಬ್ಯಾಂಡ್ ಆಗಿರಬಹುದು. ಇದನ್ನು ರಾತ್ರಿ ಇಡೀ 24 ಗಂಟೆಗಳ ಕಾಲ ನೆನೆಸಿಡಿ. ಈ ನೆನೆಸಿದ್ದ ನಂತರ ನೀವು ಅದನ್ನು ಹೊಲದಲ್ಲಿ ಇನ್ಸ್ಟಾಲ್ ಮಾಡಬೇಕು, ಅಂದರೆ ಹಾಕಬೇಕು ಅಂತ ಹೇಳಿದ್ರೆ ನೀವು ಅದನ್ನು ತಕ್ಷಣವೇ ಇನ್ಸ್ಟಾಲ್ ಮಾಡಬಹುದು. ನೀವು ಆ ಸಮಯದಲ್ಲಿ ಅದನ್ನು ಬಳಸಲು ಬಯಸದಿದ್ದರೆ 24 ಗಂಟೆಗಳ ನಂತರ ನೀವು ಅದನ್ನು ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಸುತ್ತಿಡಬಹುದು. ಇದರಿಂದ ಅದರಲ್ಲಿರುವ ಉಪಯುಕ್ತ ವಾಸನೆ ಏನಿದೆ ಅದು ಹಾಗೆ ಹೋಗೋದಿಲ್ಲ. ಮತ್ತು ನೀವು ಅದನ್ನು ಬಳಸಲು ಬಯಸಿದಾಗಲೆಲ್ಲ ನಾನು ಹೇಳಿದಂಥ ಅನುಪಾತದಲ್ಲಿ ಔಷಧವನ್ನು ಬಳಸಿದಾಗ ಇದು ಹಣ್ಣಿನ ನೊಣಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರವನ್ನು ನೀಡುತ್ತದೆ. ನೀವಿಲ್ಲಿ ಮತ್ತೆ ಮತ್ತೆ ಅನುಪಾತದ ಬಗ್ಗೆ ಉಲ್ಲೇಖಿಸಿದ್ದೀರಿ. ಈಗ ನಾನು ಡಾಕ್ಟರ್ ವಂದನಾ ಪಾಂಡೆ ಅವರ ಬಳಿಗೆ ಬರ್ತೀನಿ. ನೋಡಿ ವಂದನಾ ಅವರೇ, ನಾವು IPM ಬಗ್ಗೆ ಮಾತನಾಡುವಾಗ ಕೀಟನಾಶಕಗಳನ್ನು ಬಳಸಬಾರದು ಅಂತ ಎಲ್ಲಿಯೂ ಹೇಳಲಾಗಿಲ್ಲ. ಆದರೆ ಅದು ಕೊನೆಯ ಆಯ್ಕೆಯಾಗಿದೆ ಮತ್ತು ಆ ಕೊನೆಯ ಆಯ್ಕೆಯಲ್ಲೂ ನೀವು ನಿಮ್ಮ ಸಂಪೂರ್ಣ ವಿವೇಚನೆಯನ್ನು ಬಳಸಬೇಕು. ಅನುಪಾತ ಏನಾಗಿರಬೇಕು, ಯಾವಾಗ, ಎಷ್ಟು ವೇಟಿಂಗ್ ಪೀರಿಯಡ್ ಇರಬೇಕು, ನೀವು ಅದನ್ನು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಬಳಸುತ್ತಿದ್ರೆ, ಈಗ ನಾನು ಅಂತೀನಿ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು, IPM ಅಂದ್ರೆ ಸಂಪೂರ್ಣವಾಗಿ ಸಾವಯವ ಅಂತ ಅರ್ಥ ಅಲ್ಲ. ಆದರೆ ಸಮಸ್ಯೆ ಹೆಚ್ಚುತ್ತಿದ್ರೆ ನೀವು ಅದನ್ನು ರಾಸಾಯನಿಕಗಳಿಂದ ಪರಿಹರಿಸ್ತೀರಿ ಅಂತಾದ್ರೆ ಅದು ಹೇಗೆ? ಪೂರ್ತಿ ಸರಿಯಾಗಿಯೇ ಹೇಳಿದಿರಿ ನೀವು. IPM ವಿಷಯದಲ್ಲಿ ಇಲ್ಲಿಯವರೆಗೆ ಎಲ್ಲ ವಿಜ್ಞಾನಿಗಳು ಎಲ್ಲಿಯೂ ನೀವು ಕೀಟನಾಶಕಗಳನ್ನು ಬಳಸಲೇಬಾರದು ಎಂದು ಹೇಳುವುದಿಲ್ಲ. ಈಗ ವಿವೇಕಪೂರ್ಣ ಅಂತ ನಾವು ಬಳಸಿದ ಒಂದು ಪದವು ಸಮಂಜಸವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಆಹಾರ ಸರಪಳಿಯಲ್ಲಿರುವ ಎಲ್ಲ ಆಹಾರ ಪದಾರ್ಥಗಳು, ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕೀಟನಾಶಕ ಉಳಿಕೆಗಳ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಅದು ಯಾಕೆ ಬರುತ್ತಿದೆ? ನಾವು ಅದನ್ನು IPMನ ಒಂದು ಅಂಶವಾಗಿ ವಿವೇಚನೆಯಿಂದ ಬಳಸಿದರೆ ಲೇಬಲ್ ಲೀಫ್ಲೆಟ್ನಲ್ಲಿ ನೀಡಲಾದ ಸೂಚನೆಗಳ ಪ್ರಕಾರ ರೈತರು ಇನ್ನೂ ಆಚರಣೆಗೆ ತರಲು ಸಾಧ್ಯವಾಗದ ಒಂದು ಪ್ರಮುಖವಾದ ವಿಷಯ ಇದು. ಅದರಲ್ಲಿ ಯಾವ ಸೂಚನೆಗಳನ್ನು ನೀಡಲಾಗಿದೆ, ನಾವು ಬಳಸುತ್ತಿರುವ ಲೇಬಲ್ ಮತ್ತು ಲೀಫ್ಲೆಟ್ ಅನ್ನು ಸರಿಯಾಗಿ ಓದಬೇಕು. ಏನು ಸೂಚನೆಗಳನ್ನು ಅದರಲ್ಲಿ ನೀಡಲಾಗಿದೆ, ಯಾವ ಕೀಟ ಮತ್ತು ರೋಗಕ್ಕೆ ಅದನ್ನು ಬಳಸಬೇಕು, ಅದೆಲ್ಲ ಲೀಫ್ಲೆಟ್ನಲ್ಲಿ ಇದೆಯೋ ಇಲ್ವೋ ಅಂತ ನೋಡಬೇಕು. ಇತ್ತೀಚಿನ ದಿನಗಳಲ್ಲಿ ಅವಶೇಷಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದೆ. ಏಕೆಂದ್ರೆ ನಾವು ಆಫ್ ಲೆವೆಲ್ ಪೆಸ್ಟಿಸೈಡ್ ಅಂದ್ರೆ ಮಾವಿನಲ್ಲಿ ಕೆಲವು ಕೀಟನಾಶಕಗಳ ಉಳಿಕೆಗಳು ಬರುತ್ತಿವೆ. ಆದ್ದರಿಂದ ನೀವು ಇಂದು ಈ ಆಪ್ ಬಗ್ಗೆ ರೈತರಿಗೆ ಹೇಳಿದಂತೆ, ಆದ್ದರಿಂದ ಈ ಆಪ್ ಎಲ್ಲದಕ್ಕೂ ಪರಿಹಾರವಾಗಿದೆ. ಏಕೆಂದರೆ ನೀವು ಈ ಆಪ್ ಅನ್ನು ನೋಡಿದಾಗಲೆಲ್ಲ ನೀವು ಆ ಆಪ್ ಅನ್ನು ಬಳಸುತ್ತಿರುವ ಬೆಳೆಗೆ ಕೇಂದ್ರ ಕೀಟನಾಶಕ ಮಂಡಳಿ ಮತ್ತು ನೋಂದಣಿ ಸಮಿತಿಯು ಯಾವ ಕೀಟನಾಶಕವನ್ನು ಅನುಮೋದಿಸಿದೆ, ಅನುಮೋದಿತ ಕೀಟನಾಶಕದ ಅನುಮೋದಿತ ಪ್ರಮಾಣ ಮತ್ತು ಅದನ್ನು ಬಳಸಬೇಕಾದ ಸಮಯದ ಅವಧಿ, ಈ ಎಲ್ಲಾ ವಿವರಗಳು ಆ ಆಪ್ ಮೂಲಕ ರೈತರಿಗೆ ಲಭ್ಯವಿರುತ್ತವೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಇದರಿಂದ ಅದನ್ನು ವಿವೇಚನೆಯಿಂದ ಬಳಸಬಹುದು. ಹಾಗಾಗಿ ರೈತರು ನೆನಪಿಡಬೇಕಾದ ಪ್ರಮುಖ ವಿಷಯವೆಂದರೆ ಅವರು ಅದರ ಲೇಬಲ್ ಮತ್ತು ಕರಪತ್ರವನ್ನು ವಿವರವಾಗಿ ಓದಬೇಕು. ಅದನ್ನು ಆಚರಣೆಗೆ ತರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಾವು ಅದನ್ನು ಬಳಸುತ್ತಿರುವ ಬೆಳೆಗೆ ಅದರ ಪ್ರಮಾಣವನ್ನು ಅನುಮೋದಿಸಲಾಗಿದೆಯೇ, ನಾವು ಅದಕ್ಕಿಂತ ಹೆಚ್ಚು ಬಳಸುತ್ತಿಲ್ಲ ತಾನೆ ಅಂತ ನೋಡ್ಕೋಬೇಕು. ಏಕೆಂದ್ರೆ ನೋಡಿ, ನೀವು ಅದನ್ನು ನೀಡಿರುವ ಮಾರ್ಗಸೂಚಿಗಳ ಪ್ರಕಾರ ಬಳಸಿದರೆ ನೀವು ಎಂದಿಗೂ ಅವಶೇಷದ ಸಮಸ್ಯೆ ಎದುರಿಸುವುದಿಲ್ಲ. ಸರಿ, ರೈತರಿಂದ ಕೆಲವು ಪ್ರಶ್ನೆಗಳನ್ನು ಕೇಳೋಣ. ನಮ್ಮಲ್ಲಿ ಒಬ್ಬರು ಬಹಳ ಅನುಭವಿ ರೈತ ಇದ್ದಾರೆ. ನಮ್ಮ ಪ್ರದೇಶದ 96% ತೋಟಗಾರಿಕೆ ಮತ್ತು ಹಣ್ಣಿನ ತೋಟಗಳಿಂದ ಕೂಡಿದೆ. ಆದರೆ ಇಲ್ಲಿವರೆಗೆ ಯಾವುದೇ ಡಾಕ್ಟರ್ ಅಥವಾ ವಿಜ್ಞಾನಿಗಳು ನಾವು ನೋಡಿದ ಹಾಗೆ ಬೇರುಗಳ ಬಗ್ಗೆ ನಮಗೆ ಹೇಳಿಲ್ಲ. ಬೇರು ಕೊಳೆಯುವ ಮತ್ತು ಒಣಗುತ್ತಿರುವ ಸಸ್ಯಗಳು, ಕೊಂಬೆಗಳು ಒಣಗ್ತಿವೆ, ಅವು ನಾಶವಾಗ್ತಿವೆ, ಮತ್ತು ನಾವು ಅವುಗಳನ್ನು ಹೇಗೆ ಉಳಿಸಬಹುದು ಎಂಬುದರ ಬಗ್ಗೆ ಯಾರೂ ನಮ್ಗೆ ಹೇಳಿಲ್ಲ. ಈ ಪ್ರಶ್ನೆ ಬಂದಿದೆ. ಇವರು 2 ಸಮಸ್ಯೆಗಳನ್ನು ಉಲ್ಲೇಖಿಸಿದ್ದಾರೆ. ಒಂದು ಬೇರು ಕೊಳೆಯುವಿಕೆಯ ಸಮಸ್ಯೆ ಮತ್ತು ಎರಡನೇದಾಗಿ ನಮ್ಮ ತೋಟಗಳಲ್ಲಿನ ಅನೇಕ ಪ್ರದೇಶಗಳಲ್ಲಿ ಮರಗಳು ಒಣಗುತ್ತಿರುವ ಪ್ರಮುಖ ಸಮಸ್ಯೆ ಇದೆ. ಆದ್ದರಿಂದ ಇದರಲ್ಲಿ ನಾನು 2 ರೀತಿಯ ಮಾಹಿತಿಯನ್ನು ಒದಗಿಸ್ತೇನೆ. ಮೊದಲನೇದಾಗಿ ಇಲ್ಲಿ CISH ಲಕ್ನೋ ಒಂದು ಯೋಜನೆಯನ್ನು ನಡೆಸುತ್ತಿದೆ ಮತ್ತು ಆ ಯೋಜನೆಯನ್ನು ನಿರ್ದಿಷ್ಟವಾಗಿ ಈ ಸಮಸ್ಯೆಯನ್ನು ಗುರಿಯಾಗಿಟ್ಟುಕೊಂಡು ಮಾಡಲಾಗ್ತಿದೆ. ಇದರಲ್ಲಿ ವಿವಿಧ ರೀತಿಯ ವೈಜ್ಞಾನಿಕ ಮೂಲಗಳ ಆಧಾರದ ಮೇಲೆ ರೈತರಿಗೆ ಅಥವಾ ನಮ್ಮ ತೋಟಗಾರರಿಗೆ ಶಿಫಾರಸುಗಳನ್ನು ನೀಡಲಾಗ್ತಿದೆ ಮತ್ತು ವಿವಿಧ ಜೈವಿಕ ಮತ್ತು
ರಾಸಾಯನಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಈ ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸಲಾಗ್ತಿದೆ. ನಾವು ಚೆನ್ನಾಗಿ ಕೆಲಸ ಮಾಡಿರುವ ಮೊದಲ ಕಾರಣವೆಂದರೆ ನಮ್ಮ ತೋಟಗಳ ಬಗ್ಗೆ, ವಿಶೇಷವಾಗಿ ಉಳುಮೆ ಮಾಡುವ ವಿಧಾನದ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅವಶ್ಯಕತೆ ಇದೆ. ಏಕೆಂದರೆ ನಾವು ಏನೇ ಮಾಡಿದ್ರೂ ನಮ್ಮ ಬೇರುಗಳಿಗೆ ಹಾನಿ ಮಾಡುತ್ತಿದ್ದೇವೆ. ವಿಶೇಷವಾಗಿ ನಮ್ಮ ಉಳುಮೆ ವಿಧಾನಗಳನ್ನು ಪರಿಗಣಿಸಿ ಆಳವಾದ ಉಳುಮೆಯನ್ನು ತಪ್ಪಿಸಿ ನಮ್ಮ ಬೇರುಗಳು ಕಾಂಡದವರೆಗೂ ವಿಸ್ತರಿಸುತ್ತವೆ ಎಂಬ ನಂಬಿಕೆಯೊಂದಿಗೆ ನಾವು ಮುಂದುವರಿತೇವೆ. ನಮ್ಮ ಸೂಕ್ಷ್ಮ ಬೇರುಗಳಾದ ನಮ್ಮ ಪೋಷಕ ಬೇರುಗಳು ಸಸ್ಯದ ನೆರಳಿನ ವೃತ್ತವನ್ನು ಪರಿಗಣಿಸುವವರೆಗೂ ಅದರ ಮೇಲಾವರಣವು ವಿಸ್ತರಿಸಿದರೆ ಪೋಷಕ ಬೇರುಗಳು ಅಲ್ಲಿ ಕಂಡುಬರ್ತವೆ. ಆ ಪೋಷಕ ಬೇರುಗಳು ಹಾನಿಗೊಳಗಾಗದಂತೆ ನೋಡ್ಕೋಬೇಕು. ಏಕೆಂದ್ರೆ ಅಲ್ಲಿ ಉಳುಮೆ ಮಾಡುವ ವ್ಯಕ್ತಿ ಇಲ್ಲಿ ಬೇರುಗಳು ಇಲ್ಲ ಅಂತ ಭಾವಿಸ್ತಾರೆ ಮತ್ತು ನಾವು ಬೇರುಗಳಿಗೆ ಹೆಚ್ಚು ಹಾನಿ ಮಾಡಿದಷ್ಟು ಹಾನಿಕಾರಕ ಶಿಲೀಂಧ್ರಗಳು ಅಥವಾ ಅವುಗಳ ರೋಗಕಾರಕಗಳು ಪ್ರವೇಶಿಸುವುದಕ್ಕೆ ಅವುಗಳಿಗೆ ಸ್ಥಳಾವಕಾಶ ಸಿಗ್ತದೆ. ಅವು ಸಸ್ಯಗಳನ್ನು ಪ್ರವೇಶಿಸುವ ಮೂಲಕ ಹಾನಿಯನ್ನುಂಟು ಮಾಡುತ್ತಲೇ ಇರ್ತವೆ. ತೋಟಗಳು ಒಣಗುವ ಸಮಸ್ಯೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಬಂದಿರುವ ಫಲಿತಾಂಶಗಳು ನಮ್ಮ ಪ್ರದೇಶದಲ್ಲಿ ಕಲ್ಟಾರ್ ರಾಸಾಯನಿಕದ ಬಳಕೆಯನ್ನು ಆಧರಿಸಿವೆ. ಇದರ ಬಳಕೆಯನ್ನು ಹೆಚ್ಚಾಗಿ ಮಾಡಲಾಗ್ತಿದೆ. ಈ ಅಭ್ಯಾಸವನ್ನು ಕಡಿಮೆ ಮಾಡಬೇಕೆಂದು ನಾನು ವೇದಿಕೆಯಿಂದ ನಿಮ್ಮೆಲ್ಲರನ್ನು ವಿನಂತಿಸ್ತೇನೆ. ನಾವು ಮಣ್ಣಿನಿಂದ ಪೋಷಕಾಂಶಗಳ ಶೋಷಣೆಯನ್ನು ಕಡಿಮೆ ಮಾಡಬೇಕು ಮತ್ತು INM ಮತ್ತು ಸಮಗ್ರ ಪೌಷ್ಟಿಕಾಂಶ ನಿರ್ವಹಣೆಗೆ ಗಮನ ಕೊಡುವ ಅವಶ್ಯಕತೆ ಇದೆ. ನಾನು IPM ಬಗ್ಗೆ ನಿರಂತರವಾಗಿ ಇದನ್ನೇ ಹೇಳ್ತೇನೆ. ನಾನು ಈ ವಿಷಯವನ್ನು ಪ್ರತಿಯೊಂದು ವೇದಿಕೆಯಲ್ಲೂ ಹೇಳ್ತೀನಿ. ಹೌದು, ಸರಿಯಾದ ಪ್ರಮಾಣದಲ್ಲಿ ಮತ್ತು ನಿಯಂತ್ರಣದೊಂದಿಗೆ ಬಳಸಬೇಕು ಅಂತ ನಾವು ಹೇಳ್ತಿರೋದು. ಡಾಕ್ಟರ್ ವಂದನಾ ಅವರೇ, ನಾನು ನಿಮ್ಮ ಬಳಿಗೆ ಬರ್ತೀನಿ. ಈಗ ನೋಡಿ, ನಾವು ನಿರಂತರವಾಗಿ ಹೇಳ್ತೀವಿ ಸರಿಯಾದ ಅನುಪಾತದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸಿಂಪಡಿಸಿ ಅಂತ. ಆದರೆ ಇದಕ್ಕೆ ಅಭ್ಯಾಸದ ಅಗತ್ಯವಿದೆ ಅಂತ ನಮಗೆ ತಿಳಿದಿದೆ. ಇತ್ತೀಚಿನ ದಿನಗಳಲ್ಲಿ ಎಂತಹ ಸ್ಪ್ರೇಗಳು, ಯಂತ್ರಗಳು ಬರ್ತಿವೆ ಅಂದರೆ ನೀವು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸದಿದ್ರೆ ನೀವು ಸರಿಯಾದ ಅನುಪಾತದಲ್ಲಿ ಸಿಂಪಡಿಸೋಕೆ ಸಾಧ್ಯವಾಗುವುದಿಲ್ಲ ಮತ್ತು ಅದನ್ನು ಸಿಂಪಡಿಸುವ ವ್ಯಕ್ತಿಗೆ ಅದು ಅಪಾಯಕಾರಿಯಾಗಿರುತ್ತೆ. ಹಾಗಾದ್ರೆ ಇದರ ಬಗ್ಗೆ ನೀವು ಏನಂತೀರಿ? ಸುರಕ್ಷಿತ ಬಳಕೆ ಅಂದರೆ ಯಾವ ಕೀಟನಾಶಕ ಬಳಸಿದ್ರೂ ನೀವು ಅಂಗಡಿಯಿಂದ ಅದನ್ನು ತರುವಾಗ, ಸಂಗ್ರಹಿಸುವಾಗ, ದ್ರಾವಣವನ್ನು ತಯಾರಿಸುವಾಗ ಮತ್ತು ಹೊಲದಲ್ಲಿ ಸಿಂಪಡಿಸುವಾಗ ಈ ಜನರು ಯಾರೇ ಆಗಿರಲಿ, ರೈತರು, ನಿಮ್ಮೊಂದಿಗೆ ಕೆಲಸಗಾರರು, ನೀವು ಯಾವಾಗಲೂ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಏಕೆಂದ್ರೆ ಕೀಟನಾಶಕಗಳು ಅಲ್ಟಿಮೇಟ್ಲಿ ವಿಷ. ಅವು ಯಾರನ್ನೇ ಆದ್ರೂ ಕೊಲ್ಲುತ್ತವೆ. ಅದು ಕೀಟನಾಶಕ. ಅದರಿಂದ ನಮಗೆ ಯಾವುದೇ ಹಾನಿ ಇಲ್ಲ ಎಂದು ನಾವು ಭಾವಿಸುತ್ತೇವೆ. ಇವು ಕೀಟಗಳು ಮತ್ತು ರೋಗಗಳಿಗೆ ತಯಾರಿಸಲ್ಪಟ್ಟಿವೆ. ಆದರೆ ಕೀಟನಾಶಕಗಳು ನಮ್ಮ ತ್ವಚೆ, ಕಣ್ಣುಗಳು ಮತ್ತು ಉಸಿರಾಟದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ. PPE ಅಂದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. ಅಂದರೆ ವ್ಯಕ್ತಿ ಮೊದಲು ತನ್ನನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳಬೇಕು. ಮಾರುಕಟ್ಟೆಯಿಂದ ಕಿಟ್ ಖರೀದಿಸುವ ಅಗತ್ಯವಿಲ್ಲ. ರೈತನ ಬಳಿ ಇದು ಇಲ್ಲದಿದ್ದರೆ ಅವನು ತನ್ನದೇ ಆದ ಪೂರ್ಣ ತೋಳಿನ ಬಟ್ಟೆಗಳನ್ನು ತಯಾರಿಸಬೇಕು ಮತ್ತು ನಿಮ್ಮ ಔಷಧಿಕಾರರ ಅಂಗಡಿಯಲ್ಲಿ ಲಭ್ಯವಿರುವ ರಾಸಾಯನಿಕ ಕೈಗವಸುಗಳನ್ನು ನೀವು ಧರಿಸಬೇಕು. ಕಣ್ಣುಗಳಿಗೆ ಕನ್ನಡಕ, ತಲೆ ಮೇಲೆ ಟೋಪಿ. ಅಂದರೆ ಯಾರು ಸಿಂಪಡಿಸುತ್ತಾರೋ ಅವರು ತನ್ನನ್ನು ತಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಮತ್ತು ಅದರ ನಂತರ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ, ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಬಂದಾಗ ಬಲವಾದ ಸೂರ್ಯನ ಬೆಳಕು, ಬಲವಾದ ಬಿರುಗಾಳಿ, ಮಳೆ ಬರಲಿದೆ ಎಂದು ಮುನ್ಸೂಚನೆ ಇದೆ ಮತ್ತು ನೀವು ಸಿಂಪಡಿಸಿದ್ದೀರಿ. ಮಳೆ ಬಂದ ನಂತರ ಎಲ್ಲವೂ ನಿಷ್ಪ್ರಯೋಜಕ. ಮತ್ತೆ ನಿಮ್ಮ ಉಪಕರಣಗಳು ಉತ್ತಮ ಸ್ಥಿತಿಯಲ್ಲಿಡಬೇಕು ಮತ್ತು ನೀವು ನಿಮ್ಮ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಬೇಕು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಅದರ ನಂತರವೇ ನೀವು ಸಿಂಪಡಿಸಬೇಕು. ಖಂಡಿತ. ನೋಡಿ, ಇದು ಬಹಳ ಮುಖ್ಯವಾದ ವಿಷಯ. ಮೊದಲು ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಿ, ನಂತರವೇ ಏನಾದರೂ ಮಾಡಿ. ಏಕೆಂದರೆ ನೀವು ಆರೋಗ್ಯವಾಗಿಲ್ಲದಿದ್ರೆ ನಮಗೆ ಆಹಾರ ತಲುಪೋದಾದ್ರೂ ಹೇಗೆ? ನೋಡಿ, ನೀವು ಅನ್ನದಾತರು, ಹಾಗಾಗಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ಆಗ್ಲೇ ಜಗತ್ತಿಗೆ ಅನ್ನ ಸಿಗೋದು. ಹೌದು, ಸರಿ. ಇನ್ನೇನಾದ್ರೂ ಪ್ರಶ್ನೆ ಕೇಳ್ತೀರಾ? ಸರಿ, ಕೇಳಿ. ನಾನು ಕಳೆದ 12 ವರ್ಷಗಳಿಂದ IPM ಟೆಕ್ನಿಕಲ್ಲಿ ಬೇಸಾಯ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಅದ್ಭುತವಾದಂತಹ ಪರಿಣಾಮವನ್ನು ನೋಡಿದ್ದೀನಿ. ಇವತ್ತು ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ IPM ಯಾವುದ್ರ ಮೇಲೆ ಬೇಸ್ಡ್ ಆಗಿದೆ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವ ತತ್ವದ ಮೇಲೆ. ಇನ್ಯಾವುದರ ಮೇಲೆ ಇದು ಅವಲಂಬಿಸಿ ಅಂದರೆ ಬದುಕಿ ಮತ್ತು ಬದುಕಲು ಬಿಡಿ ಅನ್ನೋ ತತ್ವದ ಮೇಲೆ. ಈ ಪ್ರಕೃತಿ ಏನು ಒಂದು ಚೈನ್ ಮಾಡಿದೆ, ಮಿತ್ರಕೀಟ, ಶತ್ರುಕೀಟ ಅಂತ. ಈ ಕೆಮಿಕಲ್ಸ್ ಏನಿವೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿವೆ. ಹಾಗಾಗಿ ಅದರ ಅನಿಯಂತ್ರಿತ ಬಳಕೆ ಪ್ರಾರಂಭ ಆಯಿತು. ಈ IPM ಟೆಕ್ನಿಕ್ ಮೂಲಕ ಇದನ್ನು ಮೇಂಟೈನ್ ಮಾಡಲಾಗಿದೆ. ಮತ್ತೆ ನಾವು ಬಯಸುವುದೇನೆಂದರೆ ಈ ಟೆಕ್ನಿಕ್ ಇಡೀ ದೇಶಕ್ಕೆ ಹರಡಬೇಕು ಅಂತ. ಇದು ಬಹಳ ಪರಿಣಾಮಕಾರಿಯಾಗಿದೆ. ನಾನು ಈ ಟೆಕ್ನಿಕ್ಸಿಂದ ಭತ್ತ ಬೆಳೆದಂಥ ಈ 12 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ನಾನು ಒಂದೇ ₹1 ಮೌಲ್ಯದ ರಾಸಾಯನಿಕ ಕೂಡ ಬಳಸಲಿಲ್ಲ. ಇದರಲ್ಲಿ 35ರಿಂದ 40% ಫರ್ಟಿಲೈಸರ್ನ ಉಳಿತಾಯ ಮಾಡಿದೆ. ಈ ಟೆಕ್ನಿಕ್ ಮೂಲಕ 70ರಿಂದ 80% ಕೀಟನಾಶಕ ಉಳಿಸಬಹುದು.
ಟೋಟಲ್ ಇನ್ಪುಟ್ ಕಾಸ್ಟ್ನ ಬಗ್ಗೆ ನಾನು ಮಾತಾಡೋದಾದ್ರೆ 15% ಉಳಿತಾಯ ಆಗಿದೆ. ಹೌದು, ಅದು ತುಂಬಾ ಒಳ್ಳೆಯದು. ನೋಡಿ, IPM ಬಳಸುವ ಮೂಲಕ ರೈತರು ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ಳಬಹುದು, ಅವರು ತಮ್ಮ ಜಾಗಗಳಲ್ಲಿ ಕುಳಿತುಕೊಳ್ಳಬಹುದು. ಸರಿ, ಈಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯ. ಆದರೆ ಈ ಕಾರ್ಯಕ್ರಮವನ್ನು ಬಹಳ ಸಕಾರಾತ್ಮಕವಾಗಿ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ವಿಷಯ ನಮ್ಮ ರೈತರು ಹೋದಲೆಲ್ಲ ದೇಶದ ಮೂಲೆ ಮೂಲೆಗೂ ತಲುಪಬೇಕು. ನೀವು ಏನು ಕಲ್ತಿದ್ದೀರಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂದು ಅಲ್ಲೇ ಹೇಳಿ. ಇದನ್ನು ಹೊಲಗಳಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಇದಕ್ಕಾಗಿ ನಾವು ಪ್ರತಿಜ್ಞೆ ಮಾಡ್ತೇವೆ. ಈಗ ಡಾಕ್ಟರ್ ಅಜಂತಾ ಜಿ ಅವರಿಗೆ ಈ ವಿನಂತಿ ಮಾಡಲು ಬಯಸ್ತೇನೆ. ಅವರು ನಮ್ಮ ನಡುವೆ ವೇದಿಕೆ ಮೇಲೆ ಬಂದು ನಮ್ಮ ರೈತರೆಲ್ಲರಿಗೂ ಪ್ರಕೃತಿಯೊಂದಿಗೆ ನಡೆಯುತ್ತೇವೆ ಮತ್ತು IPM ಬಳಸ್ತೇವೆ ಎಂದು ಪ್ರಮಾಣ ವಚನ ಬೋಧಿಸಲಿ. ಈಗ ಎಲ್ಲರೂ ನಮ್ಮ ರೈತ ಬಾಂಧವರು ಹೇಳಬೇಕು, ನನಗೆ ತಿಳಿದಿದೆ ಸಸ್ಯ ಸಂರಕ್ಷಣೆಗಾಗಿ ಜೀವಿ ನಿರ್ವಹಣೆಗೆ ಒಂದು ಸುಸ್ಥಿರ ಮತ್ತು ಲಾಭದಾಯಕ ತಂತ್ರವಾಗಿದೆ. ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಮಾತ್ರವಲ್ಲದೆ ಪ್ರಕೃತಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಇದು ಪ್ರಕೃತಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಒಂದು ಭೂಮಿ ಒಂದು ಆರೋಗ್ಯ ಈ ಸಿದ್ಧಾಂತಕ್ಕೆ ಅನುಗುಣವಾಗಿದೆ. ಆದ್ದರಿಂದ ನಾನು ಸ್ವತಃ IPM ಅನ್ನು ಅಳವಡಿಸಿಕೊಳ್ಳುವುದಾಗಿ ಮತ್ತು ಇತರ ಜನರಿಗೂ ಕೂಡ ಇದನ್ನು ಅಳವಡಿಸಿಕೊಳ್ಳುವಂತೆ ಮತ್ತು ಅದನ್ನು ಪ್ರಚಾರ ಮಾಡುವಂತೆ ಪ್ರತಿಜ್ಞೆ ಮಾಡುತ್ತೇನೆ. ನಮ್ಮ ಎಲ್ಲಾ ರೈತರು ಈ ಪ್ರತಿಜ್ಞೆಯನ್ನು ತಮ್ಮ ಹೃದಯದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಇಲ್ಲಿಂದ ಹೋದ ನಂತರ ಅವರದನ್ನು ಮರೆಯುವುದಿಲ್ಲ ಅಂತ ನನಗೆ ಖಾತ್ರಿ ಇದೆ. ನಾವಿದನ್ನು ನೆನಪಿನಲ್ಲಿಟ್ಟುಕೊಂಡು ಎಲ್ರಿಗೂ ಹರಡ್ತೇವೆ. ಈ ಸಂದೇಶದೊಂದಿಗೆ ಇಂದಿನ ಕೃಷಿ ಚೌಪಾಲ್ ಚರ್ಚೆಯಲ್ಲಿ ನಾನು ನಿಮ್ಮ ಅನುಮತಿಯನ್ನು ಪಡೆಯುತ್ತೇನೆ. ಆದರೆ ದಯವಿಟ್ಟು ದೂರದರ್ಶನ ಕಿಸಾನ್ನಲ್ಲಿರಿ. ನಮಸ್ಕಾರ.